ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮದು ಮುದ್ದುದು ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಬರ್ಡೇ ಆಗಿ 1 ಮಂತ್ ಆಗೋಕ್ಕೆ ಬಂತು. ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಟೈಮ್ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಲಿಲ್ಲ. ಇವಾಗ ನಾನು ಡೆಕೋರೇಷನ್ಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ವೀಡಿಯೋ ಮಾಡಿರೋದು, ಅದಕ್ಕೆ ಫುಲ್ ಶೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ನಮ್ಮ ಗೊಂಬೆ ಬಂಗಾರಿ ನಾನು ಡೆಕೋರೇಷನ್ ಮಾಡ್ತಿದ್ರೆ ನಾನು ಹಿಂದೆನೇ ನಿಂತ್ಕೊಂಡು ಕಿತಾಪತಿ ಮಾಡ್ತಿದ್ದೆ. ಒಂದೊಂದು ತೆಕ್ಕೊಡ್ತಾ ಇತ್ತು. ಕ್ಯೂಟ್ ಅನಿಸುತ್ತೆ ಅಲ್ವಾ? ಆಮೇಲೆ ಈಗ ನೋಡಿ ಡೆಕೋರೇಷನ್ ಯಾವ ಥರ ಮಾಡೋದು ಏನು ಅಂತ ಹೇಳ್ಬಿಟ್ಟು ನೋಡಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಇಲ್ಲಿ ಬಲೂನ್ನ ಊದೋಣ ಅಂತೇಳ್ಬಿಟ್ಟು ಕೂತ್ಕೊಂಡೆ. ಮಿಷಿನ್ ಇದೆ, ಮಿಷಿನಲ್ಲೇ ಊದೋದು, ಇಲ್ಲಾಂದರೆ ಪಂಪು, ಇಲ್ಲಾಂದ್ರೆ ಈ ಥರ ಮಿಷಿನಲ್ಲೇ ಊದ್ತೀನಿ. ಬಾಯಲ್ಲೆಲ್ಲ ಊದೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಮಿಷಿನೇ ಇದೆ, ಅಣ್ಣ ತಂದು ಕೊಟ್ಟಿದ್ದ, ಆ ಮಿಷಿನಲ್ಲೇ ಊದ್ತೀನಿ. ನಮ್ಮ ಗೊಂಬೆ ಬಂಗಾರಿಗೆ ಬಲೂನ್ ನೋಡಿ ಫುಲ್ ಖುಷಿ. ಆಮೇಲೆ ಅದು ಸೌಂಡ್ ಆಗೋದು ನೋಡಿಬಿಟ್ಟು ಓಡೋಗ್ತಾ ಇದೆ ಆ ಕಡೆಗೆ. ಏನಪ್ಪ ಇದು ಸೌಂಡು ಅಂತ ಹೇಳ್ಬಿಟ್ಟು ಹೀಗೆ ಬಲೂನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಹಿಡ್ಕೊಳಕ್ಕೆ ಗೊತ್ತಾಗಿಲ್ಲ ಅವರಿಗೆ, ಹಾಗಾಗಿ ಸ್ವಲ್ಪ ಶೇಕ್ ಆಗಿದೆ. ನೋಡಿ, ಈ ಥರ ಈಸಿ ಇದು ಬಲೂನು ಇದು ಮಾಡಿ. ಡೆಕೋರೇಷನ್ ಅಂದರೆ ನಾನು ಸುಮ್ಮನೆ ಏನೋ ಒಂದು ಬಲೂನ್ ಕಟ್ಬಿಟ್ಟು ಆ ಥರ ಮಾಡಲ್ಲ, ಯಾವಾಗಲೂ ಥೀಮ್ ವೈಸಲ್ಲೇ ಮಾಡೋದು. ನಾನು ಯಾವ್ದಾದ್ರು ಒಂದು ಥೀಮ್ ಇಟ್ಕೊಂಡು ಆ ಥೀಮಲ್ಲಿ ಮಾಡ್ತೀನಿ. ಈ ಸತಿ ನನ್ನ ಮಗನಿಗೆ ಯಾವ ಥೀಮಲ್ಲಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಕೊನೆ ತನಕ ಗೊತ್ತಾಗುತ್ತೆ ಯಾವ ಥೀಮಲ್ಲಿ ಮಾಡಿದ್ದೀನಿ ಏನು ಅಂತೇಳಿ. ಫುಲ್ ಡೆಕೋರೇಷನ್ ನೋಡಿದಾಗ ಫುಲ್ ನೋಡಿ, ಇಲ್ಲಿ ವೈಟ್ ಬಲೂನ್ಸ್ ಎಲ್ಲ ಊದಿದ್ದಾಯಿತು, ಊದ್ತಾ ಇದ್ದೀನಿ, ಅಂದರೆ ಏರ್ ಬ್ಲೋ ಮಾಡ್ತಾಯಿದ್ದೀನಿ. ಮೋಕ್ಷಿ ಆಫೀಸ್ಗೆ ಹೋಗಿದ್ರು, ಇನ್ನು ಮುದ್ದು ಸ್ಕೂಲ್ಗೆ ಹೋಗಿದ್ದ. ಅವನು ಬರೋ ಅಷ್ಟರಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಬಂದ ಅವನು ಸ್ಕೂಲಿಂದ. ಅವನಿಗೆ ಊಟ ಎಲ್ಲ ಹಾಕ್ಕೊಟ್ಟು ನೆಕ್ಸ್ಟ್ ಅವನು ಆಟಾಡ್ಕೊತಾ ಇದ್ದ. ನಾವಿಲ್ಲಿ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ, ಒಂದೊಂದು ಬಲೂನು ಹಂಗಾಗುತ್ತೆ, ನಾವು ಶೇಪ್ ಯಾವುದೋ ಕೊಟ್ಟರೆ ಶೇಪ್ ಯಾವುದೋ ಬರುತ್ತೆ. ಹಾಗಾಗಿ ಫುಲ್ ಒಂದು ಪ್ಯಾಕೆಟ್ ತಂದಿದ್ದು ಬಲೂನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ವೇಸ್ಟೂ ಆಗುತ್ತೆ, ಆಮೇಲೆ ಕೆಲವೊಂದು ಅಲ್ಲೇ ಹೋಲಾಗಿರುತ್ತೆ, ಹಾಗಾಗಿ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ನಾವು 50 ಬಲೂನ್ಸ್ ಅಂತ ತಂದರೆ 50ನೇ ಕರೆಕ್ಟಾಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನೋಡಿ ಈ ಥರ ಬ್ಲೋವಿಂಗ್ ಮಾಡ್ಕೊತಾ ಇದ್ದೀನಿ. ಮಿಷಿನ್ ಇರೋದ್ರಿಂದ ಈಸಿ ಅಂತ ಅನಿಸುತ್ತೆ, ಇಲ್ಲ ಅಂದರೆ ಬಾಯಲ್ಲಿ ನಾವು ಬಲೂನ್ ಊದಿ ಕಟ್ಟೋ ಅಷ್ಟೊತ್ತಿಗೆ ನಮ್ಮ ದುಸ್ತರೆಲ್ಲ ಅರ್ಧ ಹೋಗಿರುತ್ತೆ ಅಲ್ಲೇ. ನೋಡಿ, ಇವಾಗ ವೈಟ್ ಬಲೂನ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ಈಗ ಬ್ಲೂ ಬಲೂನ್ಸ್ನ ಬ್ಲೋ ಮಾಡ್ಕೊತಾ ಇದ್ದೀನಿ. ಕಾಂಬಿನೇಷನು ವೈಟ್ ಆ್ಯಂಡ್ ಬ್ಲೂ ಅಲ್ಲಿ ಮಾಡಿದ್ದೆ. ನೋಡಿ, ನನ್ನ ಮಗ ಲಂಚ್ ಬ್ಯಾಗ್ ತಂದು ಅಲ್ಲಿ ಬಿಸಾಕವನೆ. ಹಿಂಗೆ ಅಲ್ವಾ ಮಕ್ಕಳು, ನಾವು ಹಂಗಿದ್ದ ಮಕ್ಳು ಹಂಗಿದ್ದಾಗ ಏನಾದರೂ ಹಂಗೆ ಮಾಡಿದರೆ ನಮ್ಮನ್ನೇ ಹಿಡ್ಕೊಂಡು ಬಾರಿಸಿರೋರು. ಫುಲ್ಲು ತಗೊಂಡೋಗಿ ಎಲ್ಲಿ ಬೇಕಲ್ಲಿ ಬಿಸಾಕಾಗಿರಲಿಲ್ಲ. ಆಮೇಲೆ ನೆಕ್ಸ್ಟು ಸ್ಕೂಲಿಂದ ಬಂದು ಮುದ್ದುನು ಲಿಶನು ಇಬ್ಬರೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಆಮೇಲೆ ಅಣ್ಣ ಎಲ್ಲ ಹೋಗಿದ್ದ, ಅವನು ಬಂದ, ಈಗ ಕಟ್ಟೋಣ ಅಂತೇಳ್ಬಿಟ್ಟು ಒಂದು ಸತಿ ಹಿಡ್ಕೊಂಡು ಕಟ್ತಾಯಿದ್ದೀವಿ. ಅದು ಯಾಕೋ ಶೇಪ್ ಚೆನ್ನಾಗಿ ಅನಿಸ್ಲಿಲ್ಲ. ಆಮೇಲೆ ಮತ್ತೆ ದೂರಕ್ಕೆ ಹೋಗಿ ನಿಂತ್ಕೊಂಡು ನೋಡಿದೆ, ಅಲ್ಲಿ ಬೇರೆ ನಮ್ಮ ಗೊಂಬೆ ಬಂಗಾರದ ಮಧ್ಯದಲ್ಲಿ ಬಾ ಅಂದ್ಕೊಂಡು. ಆಮೇಲೆ ಯಾಕೋ ಶೇಪ್ ಸರಿಯಾಗಿದೆ ಅಂತ ಅನಿಸ್ಲಿಲ್ಲ. ಆಮೇಲೆ ಬೇಡ ಅಂದ್ಕೊಂಡು ಮತ್ತೆ ಬಿಚ್ಚಿಸ್ದೆ. ನಮ್ಮ ಅಣ್ಣ ನೀನೊಂದು ಹಂಗೆ ಬೇಡ ಹಿಂಗೆ ಬೇಡ ಅಂತೇಳ್ಬಿಟ್ಟು ಅವನು ಪಾಪನ ಹೇಳಿದ್ರು ಮಾಡೋನು. ಆಮೇಲೆ ಈ ಥರ ಹಾರ್ಟ್ ಶೇಪಲ್ಲಿ ಮಾಡೋಣ ಅಂತ ನೋಡಿದೆ, ಬಟ್ ಅದೆಲ್ಲ ಪೈಪ್ಸ್ ಎಲ್ಲ ಇರುತ್ತಲ್ಲ, ಆವಾಗಾದರೆ ಶೇಪ್ಸ್ ಕರೆಕ್ಟಾಗಿ ಬರುತ್ತೆ. ನಾವು ಈ ಥರ ಮಾಡಿದಾಗ ಆ ಥರ ಶೇಪ್ಸ್ ಅಷ್ಟೊಂದು ನೀಟಾಗಿ ಬರೋಲ್ಲ. ಅದಕ್ಕೆ ಬೇಡ ಹಾರ್ಟು ಅಂತೇಳ್ಬಿಟ್ಟು ಆಮೇಲೆ ಅದು ಕಟ್ಟಿದ್ದು ಸರಿಯಾಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಅವನ ಹತ್ರ ಕಟ್ಟಿಸ್ತಾ ಇದ್ದೀನಿ. ಲಾಸ್ಟ್ ಟೈಮೆಲ್ಲ ಚೆನ್ನಾಗಿ ಬಂದಿತ್ತು ಶೇಪ್ ಎಲ್ಲ, ಈ ಸರಿ ಯಾಕೋ ಅಷ್ಟೊಂದು ಶೇಪ್ ಚೆನ್ನಾಗಿ ಬರಲಿಲ್ಲ. ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಒಂದು ಲೆವೆಲ್ಲಿಗೆ ಶೇಪ್ ಕೊಟ್ಟಿದ್ದೀವಿ. ನೋಡಿ, ಈ ಥರ ಮಾಡಿದ್ದೀವಿ. ಈ ಸತಿ ನನ್ನ ಮಗನಿಗೆ ಡೋರೆಮಾನ್ ಥೀಮಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಥೀಮು ಮಾಡಿ ಮುಗಿಸಾಯಿತು, ಯಾವ ಥೀಮ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ನನ್ನ ಮಗನ ಕೇಳಿದಾಗ ಅವನು ಡೋರೆಮಾನ್ ಬೇಕು ಅಂತ, ಆಮೇಲೆ ಡೋರೆಮಾನ್ ಥೀಮಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಫುಲ್ ವೈಟ್ ಆ್ಯಂಡ್ ಬ್ಲೂ ಡೋರೆಮಾನ್ ಥೀಮಲ್ಲಿ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಹಾಗೆ ಬ್ಲೋವಲ್ಲಿ ಮಾಡೋಕ್ಕಾಗಲ್ಲ, ಅವರೊಂದು ಚಿಕ್ಕ ಪೈಪ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಧಾನಕ್ಕೆ ಊದಬೇಕು. ನಮ್ಮ ಅಣ್ಣ ಪಾಪ ಎಲ್ಲನೂ ಊದ್ಕೊಡ್ತಾ ಇದ್ದಾನೆ. ನಮ್ಮ ಗೊಂಬೆ ಬಂಗಾರಿ ನೋಡಿ, ಅದನ್ನು ತಗೊಂಡು ನಾನು ಆಟಾಡಬೇಕು ಅಂತೇಳ್ಬಿಟ್ಟು ಆಟ ಮಾಡ್ತಿದ್ದೆ. ನೋಡಿ, ಫೈನಲಿ ಈ ಥರ ಹಾಕಿದ್ದೀವಿ. ಆಮೇಲೆ
ನೆಕ್ಸ್ಟ್ ಅದಕ್ಕೆ ಲೈಟಿಂಗ್ಸ್ ಹಾಕೋಣ ಅಂತೇಳ್ಬಿಟ್ಟು ಲೈಟಿಂಗ್ಸ್ ಹಾಕ್ತಾಯಿದ್ವಿ. ಲೈಟಿಂಗ್ಸ್ ಅಂದರೆ ಏನಾಯಿತು ಅಂದರೆ ಸ್ಟಾರ್ಟಿಂಗಿಗೆ ಮನೆಗೆ ಬಂದಾಗ ದೀಪಾವಳಿ ಟೈಮಲ್ಲಿ ಲೈಟಿಂಗ್ಸ್ ಹಾಕಿದ್ವಿ. ಎಷ್ಟೊಂದು ಲೈಟಿಂಗ್ಸ್ ಇತ್ತು, ಅದು ಯಾಕೋ ಹೋಗ್ಬಿಡ್ತು, ಏನಾಯಿತೋ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಯಾರಿಗೂ ಏನು ಇನ್ವೈಟ್ ಮಾಡಿರಲಿಲ್ಲ. ನನ್ನ ಮಗನ ಫ್ರೆಂಡ್ಸೇ ಒಂದಷ್ಟು ಜನ ಇದ್ದಾರೆ ಅಲ್ಲಿ. ನನ್ನ ಮಗನ ಫ್ರೆಂಡ್ಸು, ಇನ್ನು ನಾನು, ಅಮ್ಮ, ಆಮೇಲೆ ಆಂಟಿ, ಪಕ್ಕದ ಮನೆ ಆಂಟಿ ಒಬ್ಬರು, ಆಮೇಲೆ ನನ್ನ ಫ್ರೆಂಡು ಅಷ್ಟೇ. ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಮಗನ ಬರ್ಡೇ ಆಗಿರೋದ್ರಿಂದ ಅವನ್ನೇ ಕೇಳಿದೆ ಏನು ಮಾಡಲಪ್ಪ ಅಂತೇಳ್ಬಿಟ್ಟು. ಅವನು ಮಮ್ಮಿ ಟೊಮೆಟೊ ಬಾತ್ ಮಾಡಿ ಅಂತ. ಸರಿ ಅಂತೇಳ್ಬಿಟ್ಟು ಟೊಮೆಟೊ ಬಾತ್ ರೆಡಿ ಮಾಡಿದೆ. ನಾನು ರೆಡಿಯಾಗಿ ಬಂದಿದ್ದೀನಿ. ಹೀಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.